ಗಿರ್ವಿ ಇಟ್ರೆ ನಂದಿನಿ, ಅಲ್ಲದ ತಣ ಇವಳು. ಸುಮ್ಮನಿರೋ ಶೇಷು, ನಾನು ಮಾತಾಡ್ತೀನಿ. ಹೇಗಿದ್ರು ಇವಳ ಲೆಕ್ಕದಲ್ಲಿ ನಾನು ಕೆಟ್ಟವನಾಗಿದ್ದೀನಿ. ನೀನು ಯಾಕೆ ಮಾತಾಡಿ ಕೆಟ್ಟವನಾಗ್ತೀಯಾ? ಅಲ್ಲ ನಮ್ಮನೆ ವಿಷಯ. ಹಾ ಆ ಹೊತ್ತು ನಮ್ಮನೆಗೆ ಬಂದು ನನ್ನ ಸೊಸೆ ಬಗ್ಗೆ ಮಾತಾಡೋವಾಗ ಅದು ನಮ್ಮ ಮನೆ ವಿಷಯ ಆಗಿತ್ತು ಅಂತ ಅನ್ನೋ ಜ್ಞಾನ ಇರಲಿಲ್ವಾ ನಿನಗೆ? ನೀನು ನಮ್ಮನೆಗೆ ಏನು ಅಲ್ದಿದ್ರು ಬಂದು ಮಾತಾಡಿದೆ. ಆದರೆ ನಾನು ಶೇಷುಗೆ ಬೆಸ್ಟ್ ಫ್ರೆಂಡು. ಅವನ ಮೇಲಿನ ಕಾಳಜಿಯಿಂದ ಮಾತಾಡ್ತೀನಿ, ಕೇಳು. ನ್ಯಾಯವಾಗಿ ನೀನೇ ನಿಮ್ಮ ಅತ್ತೆಗೆ ಒಡವೆ ಮಾಡಿಸ್ಕೊಡ್ಬೇಕು. ಆಗಲ್ಲ ಅಂದರೆ ಇರೋದನ್ನ ಕಾಪಾಡ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಅವರು ಒಡವೆನ ಗಿರ್ವಿ ಇಡೋ ಮಾತಾಡ್ತಾ ಇದೆಯಲ್ಲ, ಅದು ರಸ್ತೆನಲ್ಲಿ. ಬುದ್ಧಿ ಇದೆಯಾ ನಿನಗೆ? ನೋಡಿ ನೀವು ಮಾತಾಡಬೇಡ. ನೋಡಿದೆ ದತ್ತಣ್ಣ, ನಮ್ಮ ಮನೇಲೂ ಹೀಗೆ. ಎಲ್ಲರ ಮನೆ ದೋಸೆನೂ ತೂತೆ. ಇವ್ರು ಯಾಕೋ ನೊಂದ್ಕೊಂಡಿದ್ದಾರೆ. ಹೇಳೋ ಅಂಥದ್ದಾಗಿದ್ದರೆ ಅವರಾಗೆ ಹೇಳೋರು. ಇವತ್ತು ಅತ್ತೆ ಜೊತೆ ಮಾತಾಡುವಾಗ ನಾನು ಅಲ್ಲಿಂದ ಹೋದರೆ ಸಾಕು ಅನ್ನೋ ಥರ ಇದ್ರಲ್ಲ. ಏನೋ ಸೀರಿಯಸ್ ವಿಷಯನೇ ಇರಬೇಕು. ಅಭಿ, ಬಿಸ್ನೆಸ್ ಹೇಗೆ ನಡೀತಾ ಇದೆ? ಬೆಟರ್ ಡ್ಯಾಡ್. ಅಶ್ವಿನ್ ಇವತ್ತು ಬಿಸ್ನೆಸ್ ವಿಷಯ ಮಾತಾಡೋದಕ್ಕೆ ಬರಬೇಕಿತ್ತು. ಇಷ್ಟೊತ್ತಾದರೂ ಬರಲಿಲ್ಲ. ಫೋನು ಪಿಕ್ ಮಾಡ್ತಿಲ್ಲ. ಇದನ್ನ ಬೇರೆ ಯಾರ ಹತ್ರನಾದರೂ ಶೇರ್ ಮಾಡಿದ್ರೆ ನಾನು ವೀಕ್ ಅನ್ಸ್ಬಿಡ್ತೀನಿ. ಛೇ, ನಾನು ಚಿಕ್ಕಮ್ಮನ ಹತ್ರ ಹಾಗೆ ಮಾತಾಡಬಾರ್ದಿತ್ತು. ಅಭಿ ಈಗೂ ಹರ್ಟ್ ಆಗಬಾರ್ದು ಅಂತ ಬ್ಲೈಂಡ್ ಇನ್ವೆಸ್ಟರ್ ಆಗಿದ್ರು ಅವರು. ಅಷ್ಟು ದೊಡ್ಡ ಮನಸ್ಸಿರೋರನ್ನ ನಾನು ಅನುಮಾನದಿಂದ ಪ್ರಶ್ನೆ ಕೇಳಬಾರ್ದಿತ್ತು. ಇಷ್ಟಾದ್ರೂ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ನಗ್ನಗ್ತಾ ಇದ್ದಾರೆ. ಶಾರ್ವರಿ, ಅಭಿ ಮದುವೆ ಡೇಟ್ ಹತ್ತಿರ ಬರ್ತಾ ಇದೆ. ದೀಪಿಕಾ ಮನೆಯವರೇ ಮದುವೆ ಮಾಡ್ಕೊಡೋದಾದರೂ ನಾವು ಒಂದಷ್ಟು ತಯಾರಿ ಅಂತ ಮಾಡ್ಕೋಬೇಕಲ್ವಾ? ಹೌದು ಬಾವ, ನಾನೇ ಅದನ್ನು ನಿಮ್ಮ ಹತ್ರ ಮಾತಾಡೋಣ ಅಂದ್ಕೊಂಡೆ. ನಾಳೆ ಒಡವೆ ತಗೊಳ್ಳೋಕ್ಕೆ ಹೋಗ್ತಿದ್ದೀವಿ. ದೀಪಿಕನ್ನು ಅಲ್ಲೇ ಬರೋದಕ್ಕೆ ಹೇಳಿದ್ದೀವಿ. ಆಯಿತು ಶಾರ್ವರಿ, ನಾನು ಹೇಳದೇ ಇದ್ದರೂ ನೀನೇ ಎಲ್ಲ ಯೋಚಿಸಿರ್ತೆ ಅಂತ ನನಗೆ ಗೊತ್ತು. ಯಾವುದೇ ವಿಷಯದಲ್ಲಾದರೂ ಈ ಮಾಮ್ ಪಿನ್ ಹಿಡ್ದೆ ಬಿಡಲ್ವಲ್ಲ. ಇವತ್ತು ಯಾಕೆ ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಸುಮ್ಮನಿದ್ದಾಳೆ? ಶತ್ರುವಿನ ಮಗಳ ಜೊತೆಲೇ ಮಗನ ಮದುವೆ ಅಂತ ಉರ್ಕೋತೀರಾ ಅಂದ್ಕೊಂಡಿದ್ದೆ. ಆದರೆ ನೀವು ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತ ಗೊತ್ತಾದ ಮೇಲೆ ಸುಮ್ಮನಿರೋಕ್ಕೆ ಮನಸ್ಸಾಗ್ತಿಲ್ಲ. ಆದರೆ ಏನು ಮಾಡಲಿ, ಯಾವ ಕೆಲಸ ಮಾಡೋಕ್ಕೂ ಇದು ಸರಿಯಾದ ಸಮಯ ಅಲ್ಲ. ಅವಿಯಿಂದ ಇವತ್ತು ಹೇಗೋ ಕಷ್ಟಪಟ್ಟು ಪಾರಾಗಿದ್ದೀನಿ. ಸ್ವಲ್ಪ ದಿನ ಹೋಗಲಿ, ಆಮೇಲೆ ಈ ಶಾರ್ವರಿ ಏನು ಅಂತ ತೋರಿಸ್ತೀನಿ.
ನೀನು ಕೂತ್ಕೋ ಅಂತಂದರೆ ಕೇಳೋದಿಲ್ಲ ಅಲ್ಲ. ನಿಮ್ದೆಲ್ಲ ಆಗಲಿ ಮಾವ, ಆಮೇಲೆ ಕೂತ್ಕೋತೀನಿ. ಶೇಷು ಹೇಳಿದ ನಿಜ. ನಾನು ಈಗಲೇ ತುಳಸಿ ಹತ್ರ ಬೆಳಗ್ಗೆ ನಡೆದ ವಿಷಯ ಮಾತಾಡೋದು ಬೇಡ. ಹಾಗಂತ ಸುಮ್ಮನಿರೋ ಹಾಗೂ ಇಲ್ಲ. ಹೇಗಾದರೂ ಮಾಡಿ ಸೂಕ್ಷ್ಮವಾಗಿ ಮಾತಾಡಿ ಆ ಓಡ್ ಬಂದವಳನ್ನ ಸಾಗ ಹಾಕಬೇಕು. ನಿಂತ್ಕೋ ಓಡ್ ಬಂದವಳೆ. ನಿನ್ನ ಗಂಡ ಊರಿಂದ ಬಂದಿದ್ದಾನಂತೆ. ನಾಳೆ ಬರ್ತಾನೆ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ಫೋನ್ ಮಾಡಿ ಹೇಳಿದ್ದೀನಿ. ಬೆಳಗ್ಗೆ ಅಷ್ಟು ಹೊತ್ತಿಗೆ ರೆಡಿಯಾಗಿರು. ಪುಟಿ, ಪ್ರಸಾದ್ ಬಂದಿದ್ದಾರಾ? ನೀನು ನನಗೆ ಹೇಳಲೇ ಇಲ್ಲ. ನೀನು ಮನೇಲಿ ಇರೋದಿಲ್ಲ ಅಂತ ಬೇಜಾರಾಗತ್ತೆ, ಆದರೆ ನೀನು ಎಲ್ಲರ ಥರ ಸಂಸಾರ ಮಾಡ್ಕೊಂಡಿರ್ತೀಯಲ್ಲ ಅಂತ ಖುಷಿ ಆಗ್ತಾ ಇದೆ. ಸಾಕು ಸುಮ್ಮನಿರಮ್ಮ. ತಾತ, ಅಮ್ಮಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಇರೋ ವಿಷಯ ಮಾತಾಡೋಕೆ ಹಿಂಜರಿತಿದ್ದೀರಾ ಅಲ್ವಾ? ನನಗೆ ಅವೆಲ್ಲ ಇಲ್ಲ. ನೋಡಮ್ಮ, ನಾನು ತಾತನ ಹತ್ರ ಕ್ಲಿಯರಾಗಿ ಹೇಳಿದ್ದೀನಿ. ನಾನು ನನ್ನ ಗಂಡನ ಮನೆಗೆ ವಾಪಸ್ ಹೋಗಬೇಕು ಅಂದರೆ ಈ ಮನೆಯಲ್ಲಿ ನನಗೆ ಅರ್ಧ ಪಾಲು ಬೇಕು. ಮತ್ತದೇ ಹೇಳ್ತಿದ್ದೀಯಲ್ಲ. ಆಗೋಲ್ಲ ಅಂತ ಹೇಳಿದ್ದೀನಲ್ವಾ? ಅದಾಗಲ್ಲ ಅಂದರೆ ನನ್ನ ಹೆಸರಲ್ಲಿ ಬ್ಯಾಂಕಲ್ಲಿ 10 ಲಕ್ಷ ಇಟ್ಟಿದ್ದೀರಲ್ವಾ, ಅದನ್ನು ನಾಳೆನೇ ನನಗೆ ಕೊಟ್ಬಿಡಿ. ಬರೀ ಕೈಯಲ್ಲಂತೂ ನಾನು ಹೋಗೋಳಲ್ಲ. ನಾನು ಇದುವರೆಗೂ ಯಾರ ಹತ್ರನೂ ಹೇಳ್ಕೊಳ್ದಿರೋ ಒಂದು ವಿಷಯನ ನಿನ್ನ ಹತ್ರ ಹೇಳ್ಕೊಳ್ಬೇಕು ಮಹೇಶ. ಕೆಲವು ಸಲ ನಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತೆ ಅನ್ನೋದೇ ಅರ್ಥ ಆಗೋದಿಲ್ಲ. ಆ ಭಾವನೆಗಳು ನಮ್ಮ ಮನಸ್ಸಿನ 4 ಗೋಡೆ ಮಧ್ಯೆನೇ ಇದ್ದು ಬಿಡಲಿ ಅಂತ ಬಚ್ಚಿಡ್ತೀವಿ. ಆದರೆ ಆ ಭಾವನೆ ಏನು ಅಂತ ಯಾವಾಗ ಗೊತ್ತಾಗುತ್ತೋ ಅದು ಸ್ವಚ್ಛಂದವಾಗಿ ಹಾರಾಡಲಿ ಅಂತ ಬಿಟ್ಬಿಡ್ತೀವಿ. ಅದಕ್ಕೆ ಈ ವಿಷಯನ ರೂಮಲ್ಲಿ ಹೇಳೋದಕ್ಕಿಂತ ಇಲ್ಲಿ ಹೇಳೋದು ಸೂಕ್ತ ಅಂತ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ಚಳಿ ಆಗ್ತಿಲ್ಲ ತಾನೆ? ಇವರೆಲ್ಲಿ ಹೋದ್ರು? ಅಯ್ಯೋ, ವೀಲ್ ಚೇರು ಇಲ್ಲ ಅಂದರೆ ಭಾವ ಈ ಮನೆಯಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಹೀಗೆ ಕರ್ಕೊಂಡು ಹೋಗೋ ಧೈರ್ಯ ಇರೋದು ಅವಿಗೆ ಮಾತ್ರ. ಆದರೆ ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ? ಅದು ಇಷ್ಟೊತ್ತಲ್ಲಿ. ಬಹುಶಃ ನಾನು ಯಾವ ವಿಷಯ ಮಾತಾಡ್ತೀನಿ ಅಂತ ನಿನಗೆ ಗೊತ್ತಿರ್ಬೋದೇನೋ. ಯಾಕೆಂದರೆ ನಿನ್ನಿಂದ ನಾನು ಯಾವ ವಿಷಯನೂ ಇಷ್ಟು ದಿನದಲ್ಲಿ ಯಾವತ್ತೂ ಮುಚ್ಚಿಟ್ಟಿಲ್ಲ. ಪಾಪಮ್ಮ, ನಮ್ಮ ಮನೆಯವರೆಲ್ಲಿ? ಅಲ್ಲಿ ಗಾರ್ಡನಲ್ಲಿದ್ದಾರೆ. ಭಾವನ ಜೊತೆ ಇವರೇನಾದರೂ ಜಾಸ್ತಿ ಟೈಮ್ ಇದ್ದರೆ ಅವ್ರ ಸಣ್ಣ ಎಕ್ಸ್ಪ್ರೆಷನು ಭಾವನ್ಗೆ ಗೊತ್ತಾಗ್ಬಿಡುತ್ತೆ. ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ತುಂಬ ಟ್ರೈ ಮಾಡಿದೆ ಮಹೇಶ. ಆದರೆ ಕಂಟ್ರೋಲ್ ಮಾಡಿದಷ್ಟು ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾಯಿದೆ ಅಂತ ಅನ್ಸೋಕ್ಕೆ ಶುರುವಾಯಿತು. ಯಾವಾಗ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ನೋ ಆಗ ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಯಿತು. ತುಳಸಿಯವರನ್ನು ನಾನು
ಆತ್ಮೀಯವಾದ ಸ್ನೇಹಿತೆ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಯಾವಾಗ ಅವರನ್ನು ಕಳ್ಕೊಳ್ತೀನಿ ಅನ್ನೋ ಸಮಯ ಬಂತೋ ಆಗ ಗೊತ್ತಾಯಿತು, ತುಳಸಿಯವರ ಮೇಲಿರೋದು ಬರೀ ಸ್ನೇಹ ಅಲ್ಲ, ಶುದ್ಧವಾದ ಪ್ರೀತಿ. ಸಂಧ್ಯಾ, ಇನ್ನೊಂದು ಮಾತಾಡ್ಬೇಡ ನೀನು. ತವರಲ್ಲಿ ಅವರೇ ಇಷ್ಟಪಟ್ಟು ಏನಾದ್ರೂ ಕೊಟ್ರೆ ತಗೋಬೇಕು. ಅದನ್ ಬಿಟ್ಟು ಪಾಲು ಅಂತೆಲ್ಲ ಕೇಳ್ತಾರ ಸಂಧ್ಯಾ? ನಿಮ್ಮನ್ನೆಲ್ಲ ಓದಿಸಿ ಬೆಳೆಸಿ ತಾತನ ಹತ್ರ ಮಾತಾಡೋ ರೀತಿನಾಯ್ತು. ಅಮ್ಮ, ಅಪ್ಪ ಹೋದ್ಮೇಲೆ ತಾತ ನಮ್ಮನ್ನ ಹಾಗೆ ನೋಡ್ಕೊಂಡ್ರು ಹೀಗೆ ನೋಡ್ಕೊಂಡ್ರು ಅಂತ ಮತ್ತೆ ಅದೇ ಹಳೆ ಪಿಟೀಲ್ ಕುಯ್ಬೇಡ ನನ್ನ ಹತ್ರ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದನ್ನೇ ಮಾಡಿರೋರು. ಅವ್ರ ಸೊಸೆ ಅವ್ರ ಮೊಮ್ಮಕ್ಕಳನ್ನ ಅವರೇ ನೋಡ್ಕೊಳ್ದೆ ಬೇರೆ ಇನ್ಯಾರು ನೋಡ್ಕೋಬೇಕಿತ್ತು? ಸಂಧ್ಯಾ, ಮಾತಿನ ಮೇಲೆ ನಿಗಾ ಇರಲಿ. ನೋಡು, ಈ ಮನೆಯಲ್ಲಿ ನಿನ್ನ ಮಗಳ ಥರ ನೋಡ್ಕೊಳ್ಳಲ್ಲ ಅನ್ನೋ ತಪ್ಪು ಕಲ್ಪನೆ ಇದೆ ನಿನ್ಗೆ. ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾವೆಲ್ಲರೂ ನಿನ್ನ ಮನೆ ಮಗಳ ಥರ ನೋಡ್ತಾ ಇದ್ದೀವಿ, ಆದ್ರೆ ನೀನೆ ನಮ್ಮೆಲ್ಲರ ಜೊತೆ ಬೆರೀತಾ ಇಲ್ಲ ಅಷ್ಟೇ. ಹೌದಮ್ಮ, ಹೌದು. ನೀವು ನನ್ನ ಮಗಳ ಥರನೇ ನೋಡ್ತಿದ್ರೆ ನನ್ನ ಪಾಲ್ ಕೊಡಕ್ಕೆ ಯಾಕೆ ಇಷ್ಟು ಮಾತಾಡ್ತಿದ್ದೀರಾ? ಕೊಟ್ಟು ಕಳಿಸ್ಬೇಕು ತಾನೆ. ಸಂಧ್ಯಾ, ಇಂಥ ಪರಿಸ್ಥಿತಿಯಲ್ಲಿ ಅಮ್ಮನ ಜೊತೆ ಈಗೆಲ್ಲ ಮಾತಾಡ್ಬೇಡ. ಓಹೋ, ಪರವಾಗಿಲ್ಲ ಅಣ್ಣ. ಇಷ್ಟು ದಿನ ನಾನು ಹೇಳಿದ್ದೆ ಕೇಳ್ತಿದ್ದೆ, ಈಗ ಪಾಲು ಅಂದ ತಕ್ಷಣ ನಿನ್ ಪಾಲು ಎಲ್ಲಿ ಹೋಗ್ಬಿಡುತ್ತೋ ಅಂತ ಟೆನ್ಷನ್ ಆಯ್ತಾ? ಸಂಧ್ಯಾ, ಸ್ವಲ್ಪ ಇಬ್ರು ಬಾಯಿ ಮುಚ್ತೀರಾ? ಓಡ್ ಬಂದವಳೆ, ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ನೀನು ಹೀಗೆಲ್ಲ ಮಾತಾಡೋದ್ರಿಂದ ನಿನ್ನ ಯೋಗ್ಯತೆ ಅರ್ಥವಾಗ್ತಿದೆಯೇ ಹೊರತು ಯಾರಿಗೂ ಏನೂ ಆಗ್ತಿಲ್ಲ, ಆಗೋದೂ ಇಲ್ಲ. ಈ ಮನೆಯಲ್ಲಿ ನೀನು ಒಬ್ಳಾಗಿರ್ತೀಯ ಅಂತ ಕೊಟ್ಟಿದ್ದ ಕಾಲಾವಕಾಶ ಮುಗೀತು. ನೀರಿಗೆ ನೀರು ಸೇರಿಸಿದ್ರೆ ಮಾತ್ರ ಹೊಂದ್ಕೊಳ್ಳುತ್ತೆ ಹೊರತು ಎಣ್ಣೆ ಹಾಕಿದ್ರೆ ಸೇರೋಲ್ಲ. ನೀನು ಆ ಥರ ಒಂದು ಜಿಡ್ಡು. ನಾಳೆ ಸಂಜೆವರೆಗೂ ಟೈಮ್ ಕೊಡ್ತೀನಿ. ಅಲ್ಲಿಂದ ಬರೋವಾಗ ಅದೇನು ಕಟ್ಕೊಂಡು ಬಂದಿದೆಯೋ ಅದನ್ನು ಮಾತ್ರ ತಗೊಂಡು ಗಂಡನ ಮನೆಗೆ ಹೋಗ್ತಾ ಇರಬೇಕು ಅಷ್ಟೇ. ಬಹುಶಃ ನೀನು ಹುಷಾರಾಗಿದ್ದರೆ ನಾನು ಮಾಡ್ತಿರೋದು ಸರಿನೋ ತಪ್ಪು ಅಂತ ನಿನ್ನೆ ಕೇಳ್ತಿದ್ದೆ. ಆದರೆ ನೀನು ಮಾತಾಡೋ ಸ್ಥಿತಿಲಿಲ್ಲ. ಅಟ್ಲೀಸ್ಟ್ ನನ್ನ ಮಾತು ಕೇಳಿ ನಿನಗೆ ಖುಷಿ ಆಗ್ತಿದೆಯಲ್ವಾ? ನನ್ನ ಲೈಫಲ್ಲಿ ಇಂಥ ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕೆಲವು ತಿಂಗಳುಗಳ ಹಿಂದೆ
ನನ್ನ ಅಭಿಮಾನಿ ಅಂತ ಪರಿಚಯ ಆದವರು ಅವರು. ಆದರೆ ಅದಕ್ಕೂ ಮೊದಲೇ ನಾವಿಬ್ಬರು ಪರಿಚಯ ಆಗಬೇಕು ಅಂತ ಡೆಸ್ಟಿನಿ ಬರೆದಿತ್ತೋ ಏನೋ. ಅದಿಲ್ಲ ಅಂದರೆ ಯಾವುದೋ ಆಟೋದಿಂದ ಅವ್ರು ಮಾಡಿರೋ ಪುಳಿಯೋಗರೆ ಬಾಕ್ಸ್ ಯಾಕೆ ಕೆಳಗೆ ಬೀಳ್ಬೇಕಿತ್ತು ಹೇಳು? ಅದು ನನ್ನ ಕೈಗೆ ಸಿಕ್ಕಿ ನಾನು ಅದನ್ನು ಯಾಕೆ ತಿನ್ನೋ ಹಾಗೆ ಆಗಬೇಕಿತ್ತು ಹೇಳು? ದೇವಸ್ಥಾನದಲ್ಲಿ ಅವರು ಮಾಡಿದ ಪ್ರಸಾದನೇ ಯಾಕೆ ಸಿಕ್ಕಿತ್ತು ಹೇಳು? ಆ ಕ್ಯಾಮ್ರಾನ ಹುಡ್ಕೊಂಡು ನಾನೇ ಅವ್ರ ಮನೆಗೆ ಹೋಗೋ ಪರಿಸ್ಥಿತಿ ಯಾಕೆ ಬಂದಿತ್ತು ಹೇಳು? ನಿಜ ಹೇಳಬೇಕು ಅಂದರೆ ಅವರ ಪರಿಚಯ ಆದಮೇಲೆ ನಾನೇ ಅವರ ಅಭಿಮಾನಿ ಆಗಿಬಿಟ್ಟೆ. ಅವರ ತೂಕದ ಮಾತು, ಇರುವೆಗೂ ನೋವು ಮಾಡದಿರುವಂಥ ಅವರ ಸ್ವಭಾವ, ಎಲ್ಲರನ್ನೂ ಕಾಳಜಿ ಪ್ರೀತಿಯಿಂದ ನೋಡೋ ಮುಗ್ಧತೆ, ಎಂಥ ಸಂದರ್ಭನೂ ನಾಜೂಕಾಗಿ ನಿಭಾಯಿಸೋ ಜಾಣ್ಮೆ, ಎಲ್ಲ ನೋಡ್ತಾ ನೋಡ್ತಾ ಗೊತ್ತಿಲ್ಲದೆ ನಾನು ಅವರನ್ನು ಅಭಿಮಾನದಿಂದ ನೋಡೋಗಾಯಿತು. ಇನ್ನೂ ನಿದ್ದೆ ಮಾಡಿಲ್ವಾ? ಸಂಧ್ಯಾ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಇನ್ನೇನು ಬಾಸು, ಅವಳು ಆಡಿದ ನೆನ್ಸ್ಕೊಂಡು ನಿದ್ದಲ್ಲಿ ಬರ್ತ ಹೇಳು. ಅವಳು ಮಾತಾಡಿದ ರೀತಿ ತಪ್ಪು, ಒಪ್ಕೋತೀನಿ. ಆದರೆ ಅವಳ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ಅವಳು ಮಾಡಿದ್ದು ಸರಿ ಅಂತ ಅನ್ಸಲ್ವಾ? ವಾಟ್? ಏನು ಹೇಳ್ತಿದ್ಯಾ ಬಾಸು? ಏನೇನೋ ಆಸೆ ಇಟ್ಕೊಂಡು ಮದುವೆ ಆದ್ಲು. ಆದರೆ ಗಂಡನ ಮನೆಯಲ್ಲಿ ಪರಿಸ್ಥಿತಿ ಹಾಗೆ. ಮುಂದೆ ತನಗೇನಾದರೂ ಆದರೆ ಯಾರು ಬರ್ತಾರೆ ಅಂತ ಯೋಚಿಸಿರ್ತಾಳೆ. ಅದಕ್ಕೆ ಹಾಗೆ ಮಾತಾಡಿರ್ತಾಳೆ ಅಷ್ಟೆ. ಅಲ್ಲ ಸಿರಿ, ಅವಳು ಗಂಡನ ಮನೇಲಿ ಕಷ್ಟ ಇದೆ ಅಂದರೆ ಅದನ್ನು ಆಯ್ಕೆ ಮಾಡ್ಕೊಂಡಿರೋದು ಅವಳೇ. ಇಷ್ಟಾದ್ರೂ ಅವಳು ದಿಮಾಕ್ ನೋಡು. ಅಲ್ಲ, ಕಷ್ಟ ಅಂತ ಬಂದಾಗ ಸ್ವಲ್ಪ ನಮ್ಮ ಬಿಹೇವಿಯರಲ್ಲಿ ಚೇಂಜ್ ಮಾಡ್ಕೋಬೇಕು ತಾನೆ. ಇಂಥ ಸ್ಥಿತಿಲಿ ಅಮ್ಮನ ಜೊತೆ ಹೇಗೆ ಮಾತಾಡಿದಳು ನೋಡು. ಬರೀ ಅಮ್ಮನ ಜೊತೆ ಅಲ್ಲ, ತಾತನ ಜೊತೆನೂ ಅಷ್ಟೇ. ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಬೇಡವಾ? ನೀನು ಹೇಳಿದ ನಿಜ ಸಮರ್ಥ. ನಾನು ಸಂಧ್ಯಾಗೆ ಸಪೋರ್ಟ್ ಮಾಡ್ತಿಲ್ಲ. ಒಂದು ಹೆಣ್ಣಾಗಿ ಅವಳ ಇನ್ಸೆಕ್ಯೂರಿಟೀಸ್ನ ಅರ್ಥ ಮಾಡ್ಕೊಳ್ತಿದ್ದೀನಿ ಅಷ್ಟೆ. ಹಾಗಂತ ಅವಳು ಹೇಳಿದ್ದಕ್ಕೆಲ್ಲ ತಲೆದೂಗಬೇಕು ಅಂತ ಏನಿಲ್ವಲ್ಲ. ತಲೆದೂಗಕ್ಕಾಗೋದು ಇಲ್ಲ ಬಿಡು. ಯಾಕೆಂದರೆ ಈ ಮನೆ ತಾತಂದು. ಅದನ್ನು ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋದು ತಾತ ಡಿಸೈಡ್ ಮಾಡ್ತಾರೆ. ಇವಳಾರು ಪಾಲ್ ಕೇಳೋದಕ್ಕೆ. ಹೋಗಲಿ ಬಿಡು, ನೀನು ಅಪ್ಸೆಟ್ ಆಗಬೇಡ. ತಾತ ಅವಳಿಗೆ ಟೈಮ್ ಕೊಟ್ಟಿದ್ದಾರೆ ಅಲ್ವಾ? ಅಷ್ಟರೊಳಗೆ ಅವರೇ ಏನಾದರೂ ಒಂದು ನಿರ್ಧಾರ ಮಾಡ್ತಾರೆ. ನಾವು ಯೋಚನೆ ಮಾಡೋದು ಬೇಡ ಅಲ್ವಾ? ಸ್ನೇಹಿತರು ಅಂತ ಪರಿಚಯ ಆದ್ವಿ. ನಾನು ಹಾಗೆ ಅನ್ಕೊಂಡಿದ್ದೆ. ವೇದಾಂತ್ ಬಂದು ಹೋದ್ಮೇಲೆ ಇದು ಬೇರೆ ಏನೋ ಅನ್ಸೋಕೆ ಶುರುವಾಯಿತು. ಆದರೆ ಈ ಭಾವನೆ ಏನು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತುಳಸಿಯವರು ಯಾವಾಗಲೂ ನನ್ನ ಜೀವನದಲ್ಲಿ ಇರಬೇಕು ಅಂತ ಅನ್ಸೋಕೆ ಶುರುವಾಗಿದೆ. ನನಗೆ ಹೀಗೆಲ್ಲ ಅನಿಸ್ತಿದೆ ಅಂತ ನಾನು ಅವ್ರ ಹತ್ರ ಹೇಳ್ಕೊಂಡ್ಬಿಡ್ಲ ಮಹೇಶ? ನನ್ನ ಮನಸ್ಸಲ್ಲೇನೋ ಅವರ ಬಗ್ಗೆ ಈ ರೀತಿ ಭಾವನೆ ಇದೆ. ಆದರೆ ತುಳಸಿಯವರು ಈ ಪ್ರೀತಿನ ಹೇಗೆ ತಗೊಳ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಮಾತು ಕೇಳಿ ಅವ್ರು ನನ್ನ ಸ್ನೇಹನೇ ಬಿಟ್ಬಿಟ್ರೆ? ಕೆಲವರು ಸಿಗೋಕ್ಕೆ ಮುಂಚೆ ಜೀವನ ನಡೀತಾ ಇರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಇವರು ಇಲ್ದಿರೋ ಜೀವನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ. ಇದು ನನ್ನ ಭಾವನೆ. ಇದನ್ನು ಯಾವುದೇ ಕಾರಣಕ್ಕೂ ನಾನು ಅವರ ಮೇಲೆ ಹೇರಲ್ಲ. ಇದು ನನ್ನ ಮನಸ್ಸಲ್ಲೇ ಇದ್ಬಿಡ್ಲಿ ಅಲ್ವಾ? ಒಂದು ಸತ್ಯ ಗೊತ್ತಾಗಿ ಅದರಿಂದ ಆ ಸಂಬಂಧ ಹಾಳಾಗುತ್ತೆ ಅನ್ನೋದಾದರೆ ಆ ಸತ್ಯ ಗೊತ್ತಾಗೋದೇ ಬೇಡ ಬಿಡು. ಕೂತು ಕೂತು ಸುಸ್ತಾಯ್ತೇನೋ, ನಡಿ ಒಳಗಡೆ ಹೋಗೋಣ, ಮಲಗುವಿ ಅಂತ.